ವಿನೋದ್ ಅವರು ಆನ್ಲೈನ್ ಪೋರ್ಟಲ್ನಲ್ಲಿ ಮನೆಯೊಂದನ್ನು ಹುಡುಕ್ತಾ ಇದ್ರು. ಆಗ ಅವರ ಗೆಳೆಯ ಏನನ್ನ ನೋಡ್ತಾ ಇದ್ರಿ ಅಂತ ಕೇಳ್ತಾರೆ. ಆಗ ವಿನೋದ್, ನಾನು ಮನೆಯನ್ನು ಬದಲಿಸಬೇಕು ಅಂತ ಅಂದ್ಕೊಂಡಿದ್ದೇನೆ, ಅಲ್ಲದೆ ಸೂಕ್ತವಾದ ಮನೆಗಾಗಿ ಹುಡುಕಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಸರಿ ಹೊಂದುವಂತಹ ಮನೆಯನ್ನು ಹುಡುಕೋದು ಸುಲಭ ಅಲ್ಲ ಅಂತ ಅಭಿನವ್ ಹೇಳ್ತಾರೆ. ಆದರೆ ಆನ್ಲೈನ್ ತಾಣಗಳಿಂದ ಕೆಲಸಗಳು ಸರಳ ಆಗಿದೆ ಅನ್ನೋದು ವಿನೋದ್ ಅವರ ಅಭಿಪ್ರಾಯ. ಆಗ ಅಭಿನವ್ ಆನ್ಲೈನ್ ತಾಣಗಳ ಮೇಲೆ ಭಾರಿ ಅವಲಂಬನೆ ಬೇಡ ಅಂತ ಸಲಹೆ ಕೊಡ್ತಾರೆ. ವಿನೋದ್ ಸ್ವತಃ ಸ್ವಲ್ಪ ಪ್ರಯತ್ನ ಪಟ್ಟರೆ ಸೂಕ್ತವಾದ ಮನೆಯೇ ಸುಲಭವಾಗಿ ಸಿಗುತ್ತೆ ಅಂತಾರೆ. ವಿನೋದ್ ಅದಕ್ಕೆ ಒಪ್ತಾರೆ. ಆದರೆ ಮನೆ ಹುಡುಕುವಾಗ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋ ಬಗ್ಗೆ ಅವರಲ್ಲಿ ಗೊಂದಲ ಇದೆ. ಅಭಿನವ್ ಅವರು ವಿನೋದ್ ಅವರಿಗೆ ಸರಿಯಾದ ಪ್ರಶ್ನೆಯೇ ಕೇಳಿದ್ದಾರೆ. ಅಭಿನವ್ ಅವರ ಕಾಳಜಿ ಸೂಕ್ತವಾಗಿದೆ. ಬಜೆಟ್ಗೆ ಸರಿ ಹೊಂದುವಂತಹ, ಅದರ ಜೊತೆಗೇನೆ ಇಷ್ಟ ಆಗುವ ತರಹದ ಬಾಡಿಗೆ ಮನೆ ಸಿಗೋದು ಸವಾಲೇ ಸರಿ. ಬಾಡಿಗೆ ಅಲ್ಲದೆ ಪರಿಗಣಿಸಬೇಕಾಗಿರುವಂತಹ ಅನೇಕ ಅಂಶಗಳಿರೋದ್ರಿಂದ ಇದು ಸುಲಭದ ಕೆಲಸ ಅಲ್ಲ ಅಂತಾನೆ ಹೇಳಬಹುದು. ಸುರಕ್ಷತೆ, ಲೊಕ್ಯಾಲಿಟಿ, ಕನೆಕ್ಟಿವಿಟಿ, ವೆಹಿಕಲ್ ಪಾರ್ಕಿಂಗ್, ನಿರ್ವಹಣಾ ಶುಲ್ಕ, ಬಾಡಿಗೆಯ ಕರಾರು ಇತ್ಯಾದಿ. ಹೀಗಾಗಿ ನೀವು ನಿಮಗಾಗಿ ಅಥವಾ ನಿಮ್ಮ ಇಡೀ ಕುಟುಂಬಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಮನೆಯನ್ನು ಹುಡುಕ್ತಾ ಇದ್ದರೆ ಕೆಲವು ಅಂಶಗಳನ್ನು ಪರಿಗಣಿಸುವುದು ತುಂಬಾ ಮುಖ್ಯ. ಈ ಅಂಶಗಳು ಏನು ಅನ್ನೋದನ್ನು ನೋಡೋಣ ಬನ್ನಿ. ಪ್ರಪ್ರಥಮವಾಗಿ ಆಫ್ಲೈನ್ನಲ್ಲಿ ಅಂದರೆ ಸ್ವತಃ ಹೋಗಿ ಮನೆಯನ್ನು ನೋಡುವಾಗ ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ನೋಡಬೇಕು. ಅಲ್ಲಿ ಇಲ್ಲಿ ಸುತ್ತಾಡಿ ಮನೆ ಹುಡುಕೋದು ಸುಲಭ ಏನಲ್ಲ. ಅಂತಹ ಸಂದರ್ಭಗಳಲ್ಲಿ ನೀವು ಪ್ರಾಪರ್ಟಿ ಡೀಲರ್ ಅಥವಾ ಬ್ರೋಕರ್ ಸಹಾಯ ಪಡ್ಕೋಬಹುದು. ಅವರು ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಮನೆಗಳನ್ನು ತೋರಿಸ್ತಾರೆ ಮತ್ತು ಅದಕ್ಕಾಗಿ ಕಮಿಷನ್ ಕೂಡ ಪಡೆದುಕೊಳ್ತಾರೆ. ಇನ್ನು ಬ್ರೋಕರೇಜ್ ಎಷ್ಟು ಕೊಡಬೇಕು ಅನ್ನೋ ಬಗ್ಗೆ ಮೊದಲೇ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿರೋದು ಅತಿ ಮುಖ್ಯ. ಅನೇಕ ಸಲ ಬ್ರೋಕರೇಜ್ ಮೊತ್ತ 1 ಅಥವಾ 2 ತಿಂಗಳ ಬಾಡಿಗೆ ಮೊತ್ತದಷ್ಟಿರುತ್ತೆ. ಇದನ್ನು ಮೊದಲೇ ನೆಗೋಷಿಯೇಟ್ ಮಾಡಿಕೊಳ್ಳಬಹುದು. ಮತ್ತೊಂದೆಡೆ ಆನ್ಲೈನ್ನಲ್ಲಿ ಮನೆ ಹುಡುಕೋದ್ರಿಂದ ಕೆಲವು ಅನುಕೂಲನೂ ಇದೆ. ಅನೇಕ ಸಲ ನೇರವಾಗಿ ಮಾಲೀಕರಿಂದಾನೇ ಅದರಲ್ಲಿ ಪ್ರಾಪರ್ಟಿಗಳು ಲಿಸ್ಟ್ ಆಗಿರುತ್ತೆ. ನಿಮಗೆ ಮನೆ ಇಷ್ಟ ಆದರೆ ಬಾಡಿಗೆ ಬಗ್ಗೆ ನೇರವಾಗಿ ಮಾಲೀಕರ ಜೊತೆ ಚರ್ಚೆ ಕೂಡ ಮಾಡಬಹುದು. ಹಾಗೆಯೇ ಹೆಚ್ಚುವರಿ ಬ್ರೋಕರೇಜ್ ಚಾರ್ಜ್ ಪಾವತಿಯ ಹೊರೆ ಕೂಡ ಇರಲ್ಲ. ಆದರೆ ರಿಯಲ್ ಎಸ್ಟೇಟ್ ಪೋರ್ಟಲ್ಗಳಲ್ಲಿ ನಕಲಿ ಜಾಹೀರಾತುಗಳ ಅಪಾಯ ಕೂಡ ಇದೆ ಅನ್ನೋದು ನೆನಪಿರಲಿ. ಸೈಬರ್ ವಂಚಕರು ಭವ್ಯವಾದ ಅಪಾರ್ಟ್ಮೆಂಟ್ಗಳ ಚಿತ್ರಗಳ ಮೂಲಕ ಗಾಳ ಹಾಕ್ತಾರೆ. ಅವರು ಕರಾರು ಒಪ್ಪಂದ ಅಂತಿಮ ಆಗೋದಕ್ಕೂ ಮೊದಲೇ ಬಾಡಿಗೆ ಮತ್ತು ಇತರ ಶುಲ್ಕಗಳನ್ನು ಅಡ್ವಾನ್ಸ್ ಆಗಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಹೀಗಾಗಿ ನೀವು ಮನೆಗೆ ಸ್ವತಃ ಭೇಟಿ ಕೊಡುವವರೆಗೂ ಯಾವುದೇ ಹಣ ಪಾವತಿ ಮಾಡಬಾರ್ದು ಅನ್ನೋದು ಅತಿ ಮುಖ್ಯ. ನೀವು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಅದರ ಸತ್ಯಾಸತ್ಯತೆಯನ್ನು ಖಾತರಿಪಡಿಸಿಕೊಳ್ಬೇಕು. ಮನೆ ಹುಡುಕುವಾಗ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಅನ್ನೋದನ್ನು ಈಗ ನೋಡೋಣ. ಮನೆ ಯಾವ ಏರಿಯಾದಲ್ಲಿದೆ ಅನ್ನೋದು ಮುಖ್ಯ. ಸ್ಥಳ ಅಂದರೆ ಏರಿಯಾ ಆಯ್ಕೆ ಮಾಡಿಕೊಳ್ಳುವಾಗ ಭದ್ರತೆ ಮತ್ತು ಸಂಪರ್ಕದ ಲಭ್ಯತೆ ಎರಡನ್ನ ಗಣನೆಗೆ ತೆಗೆದುಕೊಳ್ಬೇಕು. ನಿಮ್ಮ ಕಚೇರಿಯಿಂದ ಎಷ್ಟು ದೂರ ಇದೆ ಅನ್ನೋದನ್ನು ನೋಡಿ ಮಾರ್ಕೆಟು, ಸ್ಕೂಲು, ಹಾಸ್ಪಿಟಲು, ಪಾರ್ಕು ಎಲ್ಲ ಸಮೀಪದಲ್ಲಿಯೇ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಇನ್ನು ಮನೆಯನ್ನು ಫೈನಲೈಸ್ ಮಾಡಿದ ಮೇಲೆ ಮಾಲೀಕರೊಂದಿಗೆ ಬಾಡಿಗೆ, ಭದ್ರತೆ, ಮೇಂಟೆನೆನ್ಸ್, ನೋಟಿಸ್ ಪೀರಿಯಡ್ ಮೊದಲಾದವುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಇಂತಿಷ್ಟು ತಿಂಗಳ ನಂತರ ಬಾಡಿಗೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗೆ ಮನೆಯ ರಿಪೇರಿ ಕೆಲಸಗಳ ಖರ್ಚನ್ನು ಯಾರು ಭರಿಸಬೇಕು, ಮನೆ ಎಷ್ಟು ಮಟ್ಟಿಗೆ ಫರ್ನಿಶ್ ಮಾಡಿಕೊಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಿ. ಈ ಎಲ್ಲ ಅಂಶಗಳನ್ನು ಚರ್ಚಿಸೋದು ಬಹಳನೇ ಮುಖ್ಯ. ರೆಂಟಲ್ ಅಗ್ರಿಮೆಂಟ್ಗೆ ಸಹಿ ಹಾಕುವ ಮೊದಲು ಅದರಲ್ಲಿರುವ ಷರತ್ತುಗಳು ಮತ್ತು ನಿಬಂಧನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಸೊಸೈಟಿ ಮತ್ತು ಬಿಲ್ಡರ್ ಫ್ಲಾಟ್ಗಳಿಗೆ ಬೇರೆ ನಿಯಮ ಮತ್ತು ನಿಬಂಧನೆಗಳಿದೆ ಅನ್ನೋದು ಗೊತ್ತಿರಲಿ. ಸೊಸೈಟಿಯ ರೂಲ್ ಬುಕ್ ಬೇರೆಯೇ ಇದೆ. ಉದಾಹರಣೆಗೆ ಅನೇಕ ಸೊಸೈಟಿಗಳಲ್ಲಿ ಬಾಡಿಗೆದಾರರು ಸಾಕು ಪ್ರಾಣಿಗಳನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ನಿಮ್ಮ ಬಳಿ ಒಂದಕ್ಕಿಂತ ಹೆಚ್ಚು ವಾಹನ ಇರುವ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ಒಂದೇ ಪಾರ್ಕಿಂಗ್ ಜಾಗ ಅಲರ್ಟ್ ಆಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಮೊದಲೇ ಸೊಸೈಟಿಯ ರೂಲ್ ಬುಕ್ಕನ್ನು ಓದಿಕೊಳ್ಳೋದು ಅಗತ್ಯ. ಅದೇ ತರಹ ಬಿಲ್ಡರ್ ಫ್ಲಾಟ್ಗಳಲ್ಲಿ ತಾರಸಿ ಮತ್ತು ಪಾರ್ಕಿಂಗ್ ಸ್ಥಳದ ಬೈಕಿಯಲ್ಲಿ ಬಾಡಿಗೆದಾರರ ನಡುವೆ ವಿವಾದ ಏರ್ಪಡುವ ಸಾಧ್ಯತೆ ಇರುತ್ತೆ. ನಿಮಗೆ ರೂಫ್ ಟಾಪ್ ಪ್ರವೇಶಕ್ಕೆ ಅವಕಾಶ ಇಲ್ಲದೆ ಇರಬಹುದು. ಅಥವಾ 4 ಅಂತಸ್ತಿನ ಕಟ್ಟಡದಲ್ಲಿ ಒಂದೊಂದು ಅಂತಸ್ತಿನಲ್ಲೂ ಬೇರೆ ಬೇರೆ ಕುಟುಂಬಗಳ ವಾಸ ಇದ್ದು 1-2 ವಾಹನಗಳ ಪಾರ್ಕಿಂಗಿಗೆ ಮಾತ್ರ ಜಾಗ ಇರಬಹುದು. ಇದೆಲ್ಲ ವಿಷಯಗಳನ್ನು ಮೊದಲೇ ತಿಳಿದುಕೊಳ್ಳೋದು ಒಳ್ಳೆಯದು. ಇವೆಲ್ಲದರ ಜೊತೆಗೆ ಎಲೆಕ್ಟ್ರಿಕ್ ವೈರು, ಅರ್ಥಿಂಗು, ಸ್ವಿಚ್ ಬೋರ್ಡು, ಬಾತ್ರೂಮ್ನಲ್ಲಿ ಮತ್ತು ಸೀಲಿಂಗ್ ಕೆಲಸಗಳನ್ನು ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಡ್ಯಾಮೇಜ್ ಇದ್ದರೆ ನೀವು ಮನೆ ಶಿಫ್ಟ್ ಮಾಡೋದ್ರೊಳಗೆ ಅಥವಾ ಮನೆಗೆ ಬಂದ ಸ್ವಲ್ಪ ದಿನಗಳೊಳಗೆ ರಿಪೇರಿಯನ್ನು ಮಾಡಿಸ್ಕೊಡಿ ಅಂತ ಮಾಲೀಕರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಉತ್ತಮ. तो अलग अलग शहरों में सिक्योरिटी डिपॉजिट का ट्रेंड भी अलग अलग है. अब मान लेते हैं बेंगलोर की बात करें तो वहां 6 to 8 मंथ्स का सिक्योरिटी डिपॉजिट है. मुंबई में 4 to 6 मंथ्स का है और एनसीआर में 2 मंथ्स का सिक्योरिटी डिपॉजिट है. ये सिक्योरिटी डिपॉजिट सिर्फ इसीलिए लिया जाता है कि यहाँ लैंडलॉर्ड ये इंश्योर करता है कि जो मैंने एसेसरीज लगा के दी है वो आप मेरे को एज इट इज वापस करोगे. मतलब उसमें कोई टूट फूट अगर होती है तो लैंडलॉर्ड आपकी सिक्योरिटी में से उसको ठीक करा के आपको बैलेंस मनी रिटर्न करता है. तो ये एरिया टू एरिया ट्रेंड डिफर करता है. लेने से पहले आपको इसमें होमवर्क कर लेना चाहिए, तभी आगे बढ़ना चाहिए. ओके,
ಅಭಿನವ್ ಅವರ ರೀತಿ ನೀವು ಕೂಡ ಬಾಡಿಗೆ ಮನೆಯನ್ನು ಹುಡುಕುವಂತಹ ವೇಳೆ ಇಂತಹ ವಿಷಯಗಳಿಗೆ ಗಮನ ಕೊಡಿ. ಆಗ ನಿಮಗೆ ಮನೆ ಹುಡುಕೋದಕ್ಕಾಗಲಿ ಅಥವಾ ಆ ಮನೆಗೆ ಶಿಫ್ಟ್ ಮಾಡೋದಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ.